मुझे 3 बरस का निकल 3 दिन में तुम करो अल्लाह ये घर में अल्लाह मियाँ मुझे एक मेरा निकल ताकत नहीं है अल्लाह मियाँ इकलीस रहने का ताकत नहीं है अल्लाह मियाँ मुझे 3 दिन का निकल 3 बरस रहने का मुझे ताकत नहीं है अल्लाह मियाँ इकली चला 3 बरस निकल 3 दिन करो अल्लाह जल्द जल्द दिन आसरा अल्लाह मियाँ सराप वापस में हमारे गाँव को जाना अल्लाह मियाँ मुझे मुसीबत की ज़िंदगी से पार करो अल्लाह मियाँ जल्द से जल्द अल्लाह मियाँ बहुत हल्का है अल्लाह मियाँ मुझे इस ज़िंदगी गुजरना बहुत हल्का है अल्लाह मियाँ मुझे रिश्ते नाते सब दुनिया छोड़ दो अल्लाह प्लीज़ अल्लाह 3 बरस के लिए 3 बरस जब 3 दिन बना अल्लाह इतना आसान बना अल्लाह मुझे एक घूमने नौकरी करने का अल्लाह मैं आज से मेरा ज़िंदगी चलो अल्लाह घर में अल्लाह मैं मुसीबत की ज़िंदगी को अल्लाह से माशा वशा फर्श समावाती वाला अर्दा वाला जिब्जुमा वाले वाला मेरी दर्द हजरत मोहम्मद हशीन की रोह बकश्ती वाला में 1,24 पैगम्बर की रोह बकश्ती बीवी फातिमा की रोह बकश्ती वाला में खैस कबीला की रोह बकश्ती वाला जमीना की रोह बकश्ती वाला में चुकान की रोह बकश्ती वाला में खैस कबीला की रोह बकश्ती वाला में जमीन माँ की रोह बकश्ती वाला थाम लो अल्लाह मुझे तो कौन नहीं अल्लाह मेरे पीछे कौन नहीं अल्लाह और हाथ थाम लो अल्लाह मुझे काम करने की ताकत दो हिम्मत दो अल्लाह मियाँ इकलीस रहने की ताकत दो अल्लाह मियाँ कौन भी मुझे गलत ना को समझना अल्लाह कामी में गए सो अल्लाह मियाँ अल्लाह कामयाबी बनाओ अल्लाह मियाँ मुझे कामयाबी कौन भी मुझे पूरी नज़र से नहीं देखना अल्लाह गलत रास्ते से नहीं खींचना हमारे घर की पर किनकी भी बुरी नज़र नहीं पड़ना अल्लाह मैं हमारा बच्चों को छोड़ कर अल्लाह मियाँ वो हमारे बच्चों की हिफाजत करो अल्लाह मियाँ तुम्हें वो बच्चों को मांगना नहीं एहसास नहीं होना अल्लाह मियाँ ನಮಾಜ್ ಮಾಡಿದ್ದೀನಿ ರೀ ದೀಪ ಹಚ್ಚಿದೆ ಚಿರಾಗ್ ಹಚ್ಚಿದೆ ದುವಾ ಮಾಡಿದೆ ನನ್ನ ಮಕ್ಕಳ ಸಲುವಾಗಿ ನನ್ನ ಸಲುವಾಗಿ ದುವಾ ಮಾಡಿದೆ ಎಲ್ಲ ಸರಿ ನಡೆಸಪ್ಪ ದೇವ್ರ ಅಂಥೇಳಿ 3 ವರ್ಷ ಅಂದ್ರೆ 3 ದಿನ ಆಗಲಂತ ಪ್ರಾರ್ಥನೆ ಮಾಡಿದೆ ನಾನು ದೇವ್ರ ಹತ್ರ ಯಾಕಂದ್ರೆ ಇವತ್ತು ಬಂದಂಥ ಸ್ಥಿತಿ ಐತಿಲ್ರಿ ನನಗೆ 22 ವರ್ಷದೊಳಗೆ ಯಾವಾಗೂ ಬಂದಿದ್ದಿಲ್ಲ ರೀ ತುಂಬ ಅಂದ್ರೆ ದುಃಖ ಆಗ್ತಾಯಿದೆ ನನಗೆ ಏನೂ ಯಾವುದೇ ಕೊರತೆ ಇಲ್ಲ ನನಗೆ ತಿನ್ನಾಕ ಉಣ್ಣಾಕ ಉಡಾಕ ಬಂಗಾರ ಬೆಳ್ಳಿ ರೊಕ್ಕ ರೂಪಾಯಿ ಎಲ್ಲ ಇದೆ ರೀ ನನ್ನ ಹತ್ರ ಆದರೆ ನನ್ನ ಹತ್ರ ನೆಮ್ಮದಿ ಇಲ್ಲ ಇವತ್ತು ನನ್ನ ಕುಟುಂಬವನ್ನಾಗಲಿ ನನ್ನ ಮಕ್ಕಳು ಒಂದು ಕಡೆ ನಾನು ಒಂದು ಕಡೆ ಒಬ್ಬಂಟಿ ಜೀವನ ನಡೆಸಬೇಕು ಇಂಥ ಕೆಟ್ಟ ಕಾಲದೊಳಗೆ ತುಂಬ ಅಂದ್ರಾಗ ಏನೋ ಒಂಥರ ಕಳ್ಕೊಂಡಂಗೆ ಭಾವನೆ ಅನಿಸಾತೈತೆ ನನಗೆ ಸೈಡ್ ಮನೆ ಐತಿ ತುಂಬ ಸಪ್ಪಳ ಬರ್ತದೆ ಅನ್ಸುತ್ತೆ ನನಗಿದು ಏನು ಮಾಡೋಕ್ಕಾಗಲ್ಲ ಯಾಕಂದ್ರೆ ಇದು ತಂಬೊಂದು ಇಟ್ಟಾರಲ್ರಿ ಹಿಂಗಾಗಿ ನಾನು ಈಗ ಸ್ಕೂಲಿನ ಹತ್ರನ ಮನೆ ಹಿಡ್ದೀನಿ ನಾನು ನಡ್ಕೊತ ಹೋಗ್ಬೇಕಂಥೇಳಿ ಮನೆಯೆಲ್ಲ ಚಲೋ ಐತೆ ಖರೆ ಈಗ ಹಾಲಂತರೂ ಸಿಗಲಿಲ್ಲ ನನಗೆ ಹಾಲು ಉಕ್ಕಿಸ್ಬೇಕಂದ್ರೆ ಹಾಲು ಸಿಗಲಿಲ್ಲ ಏನು ಮಾಡೋದು ಸ್ವಲ್ಪ ಚಹಾ ಮಾಡ್ಕೊಂಡು ಕುಡಿಬೇಕಂದ್ರೆ ಹೋಗ್ತೀನಿ ರೀ ಈಗ ನಾ ಯಾರ್ದಾರ ಗಾಡಿಯಾಗ ಹೋಗಿ ಹಾಲು ತೊಗೊಂಬಂದು ಹಾಲು ಉಕ್ಕಿಸಿ ಸ್ವಲ್ಪ ಚಹಾ ಮಾಡಿ ಕುಡಿತೀನಿ ರೀ ಸ್ವಲ್ಪ ಶಾಂತ ಅನ್ನಿಸ್ತು ಮನೆಯೊಳಗೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಒಮ್ಮೆ ಏನು ಅನಿಸುತ್ತೆ ರೀ ಹೆಣ್ಮಕ್ಳು ಯಾಕಾರ ನೌಕರಿ ಮಾಡಬೇಕು ನಮ್ಮ ಹಿಂದಿನ ಕಾಲದ ಹಳೆಯ ಪದ್ಧತಿ ತುಂಬ ಅಂದ್ರೆ ತುಂಬ ಚಲೋ ಇತ್ತು ನೋಡ್ರಿ ಅದು ಮನೆಯಲ್ಲಿ ಗಂಡಸರೆಲ್ಲ ದುಡ್ಕೊಂಬರ್ತಿದ್ರು ಮನೆಯಲ್ಲಿ ಹೆಣ್ಮಕ್ಳು ಗೌರವದಿಂದ ಬದುಕ್ತಿದ್ರು ಸಮಾನತೆ ಅಂತೇಳಿ ಹೆಣ್ಮಕ್ಳಿಗೆ ದುಡಿಯಾಕೆ ಹಚ್ಚಿ ಗಂಡಸರು ಮತ್ತೇನು ಮನೆಯಲ್ಲಿ ಗಂಡು ಮಕ್ಕಳು ಇರ್ಲಿಕ್ಕಂತಂದ್ರೆ ಹೆಣ್ಮಕ್ಳಿಗೆ ದುಡಿಯುವಂಥ ಪರಿಸ್ಥಿತಿ ಹೀಗಾಗಿ ನಮ್ಮ ಮನೆಯೊಳಗೆ ಅದೇ ಸ್ಥಿತಿ ಆಗೈತಿ ಆದರೆ ನಾನೊಂದು ಇವತ್ತು ವಿನಂತಿ ಏನು ಮಾಡ್ಕೊತೀನಿ ಅಂದರೆ ಪಾಲಕರಲ್ಲಿ ಚಲೋ ಒಳ್ಳೆಯ ಉದ್ಯೋಗದಲ್ಲಿರುವಂಥ ಗಂಡನಿಗೆ ಮದುವೆ ಮಾಡಿಕೊಡ್ರಿ ಹೆಣ್ಮಕ್ಳಿಗೆ ಹೊರಗೆ ಎಲ್ಲೂ ದುಡಿಯಾಕೆ ಕಳ್ಸಕ್ಕೆ ಹೋಗ್ಬೇಡ್ರಿ ಯಾಕಂತಂದ್ರೆ ಈ ದುಡಿಯೋ ಜೀವನ ಒಂಟಿ ಜೀವನ ಹಣ ಬಂತಂತಂದ್ರೆ ಅಹಂ ಬರ್ತೈತಿ ಹೆಣ್ಮಕ್ಳಿಗೆ ಹಂಗೆ ಅನ್ನೋಕ್ಕಿಂತರೂ ಈ ದುಡಿಯುವಂಥ ಹೆಣ್ಮಕ್ಳ ಹಣದ ಮೇಲೆ ಅತ್ತಿ ಮಾವಂದು ನಾದ್ನಿ ಅದು ಕಣ್ಣು ಬೀಳ್ತೈತಿ ಅವ್ರು ಆಕೆ ರೊಕ್ಕ ಕೊಡ್ಲಿಕ್ಕಂತಂದ್ರೆ ಆಕಿನ ಬಿಟ್ಟು ಹೋಗುವಂಥ ಒಂದು ಧಮಕಿ ಹಾಕ್ತಾರೆ ಅವರು ಗಂಡನ ಮನೆಯವರು ನಮ್ಮದು ಆಗಿದ್ದು ಅದೇ ಸ್ಥಿತಿ ರೀ ನಮ್ಮ ಪಗಾರ ಸಲುವಾಗಿ ನನ್ನ ಗಂಡನಿಗೆ ನಮ್ಮ ಅತ್ತಿ ಮಾವ ನಾದ್ನ್ಯಾರು ಹಣ ಕೊಡಲಿ ಹಣ ಇಸ್ಕೋ ಮನೆ ಕಟ್ಸು ಅಂಥೇಳಿ ಈ ಥರ ವಿಚಿತ್ರ ಟಾರ್ಚರ್ ಮಾಡಿ ಏನು ಮಾಡಿದ್ರಿ ನಮ್ಮನ್ನು ಗಂಡ ಹೆಂಡತಿನ ದೂರ ಮಾಡ್ಯಾರ ಅವರು ನಮ್ಮ ಯಜಮಾನರು ತುಂಬ ಚಲೋ ಇದ್ದರು ಹಣಕ್ಕಾಗಿ ನಾವು ಬೇರೆ ಆಗೀವಿ ಎಲ್ಲ ಹಣ ಅವ್ರಿಗೆ ಕೊಟ್ಟರು ಸಹಿತ ಇನ್ನು ಲೋನ್ ತೆಗಿಸ್ಕೊಡು ಮನೆ ಕಟ್ಟಿಸು ಈ ಥರ ಏನೋ ವಿಚಿತ್ರವಾದಂಥ ಬೇಡಿಕೆ ನಮ್ಮ ಅತ್ತಿ ಮಾವಂದು ನಮ್ಮ ಮನೆಯವರಿಗೆ ಅದ್ರ ಜೊತೆ ಸ್ವಲ್ಪ ಅವರು ಅದು ಪರ್ಸ್ನಲ್ ಬೇಡ ಈಗ ಅವರು ಏನೋ ನಮ್ಮ ಮನೆಯವರು ತುಂಬ ಸ್ಮಾರ್ಟು
ಅವ್ರು ಯಾರೋ ಒಬ್ಬರು ಗಂಡ ಸತ್ತವ್ರ ಜೋಡಿ LIC ಮಾಡೋಕ್ಕೆ ಹೋಗಿ ಅವ್ರ ಜೋಡಿ ಸೆಟ್ಟಿಂಗ್ ಆಗಿಬಿಡ್ತವ್ರದ್ದು. ಮದುವೆ ಆಗ್ಯಾರ ಬಾ ಅಂತಂದ್ರು ಕರೀದ್ರು ಬರ್ತಾಯಿಲ್ಲ ಅವರು, ಎಷ್ಟು ಕರೆದ್ರು ಬರ್ತಾಯಿಲ್ಲ. ಅವಳು ಬಿಡ್ತಾಯಿಲ್ಲ ನಮ್ಮ ಯಜಮಾನ್ರಿಗೆ. ಎಷ್ಟು ಕರೆದೆ ನಾನು, ಇದ್ದರೂ ಆಕಿನೂ ಮದುವೆ ಆದರೂ ಆಗೋಲ್ದಾಗ ನಮ್ಮ ಕಡೆ ಬರ್ರಿ ಅಂತ ನಾನು ಎಷ್ಟು ಕರೆದೇನಿ ರೀ. ಉಲ್ಟಾ ನನಗೆ ಅವರು ಏನು ಮಾಡಿದ್ರು, ನೌಕರಿ ತೆಗಿಯುವಂಥ ಧಮಕಿ ಹಾಕಿದ್ರಿ ಅವ್ರು. ಮದುವೆ ಆದಂಥ ನನ್ನ ಗಂಡನ ಮದುವೆ ಆದಂಥ ಅಣ್ಣ ತಮ್ಮರು ಎಲ್ಲರೂ ನನಗೆ ಈಗ 15 ವರ್ಷದ ಮಾತಿದು. ಸುಮ್ಮನಿಗೇನೋ ಪರಿಸ್ಥಿತಿ ಬಂದೈತೆ ಅಂತ ನಾನು ನೆನಪು ಮಾಡ್ಕೊಳಕಂತೀನಿ ರೀ. ಯಾವ ಹೆಣ್ಮಕ್ಳಿಗೂ ನಮ್ಮಂಥ ಪರಿಸ್ಥಿತಿ ಬರಬಾರ್ದು. ಎಲ್ಲ ಇದ್ರೂ ಸಹಿತ ನೆಮ್ಮದಿ ಇಲ್ಲ, ಖುಷಿ ಇಲ್ಲ. ಈಗ ನಾ ಹೋಗಿ ಹಾಲು ತೊಗೊಂಬರ್ತೀನಿ. ನನಗೆ ಸ್ವಲ್ಪ ಟಾಗಪ್ಪ ದೇವರೇ ಅಲ್ಲ. ನಡ ಸಾತೈತಿ, ತುಂಬ ನಡಾನು ಸಾತೈತಿ. ಆಹಾ ಯಾರ್ದೋ ಫೋನ್ ಬಂತು. ಕಂಪ್ನಿಯರ ಕಾಲೊಂದು ತುಂಬ ಬರ್ತಾವೆ. ಕಂಪ್ನಿಯರ ಕಾಲ ಅಲ್ಲ, ಸ್ವಲ್ಪ ಹಾಲು ತೊಗೊಂಬರೋಣ್ರಿ. ಹೋಗೀಗ ಹಾಲು ಸ್ವಲ್ಪ ಏನಾರ ನಾಷ್ಟ ಕಟ್ಟಿಸ್ಕೊಂಬರೋಣ. ಟೈಮೀಗ 7:58 ಆಗೈತಿ. ಸ್ವಲ್ಪ ಸ್ವಲ್ಪ ಮನಸ್ಸು ಹತ್ತುವಲ್ರಿ. ಸ್ವಲ್ಪ ಅಂದರೆ ಸ್ವಲ್ಪ ಮನಸ್ಸು ಹತ್ತುವಲ್ದು. ಭಾಳ ಮನ್ಸಿಗೆ ನೋವಾಗತೈತಿ, ಭಾಳ ತ್ರಾಸ ಆಗೋದೈತಿ. ಏನು ಮಾಡೋದು, ತಲೆ ಬಡ್ಕೊಳಂಗಾಗೈತಿ ರೀ, ಅಷ್ಟು ನೋವಾಗತೈತಿ. ಅಂಥ ಪರಿಸ್ಥಿತಿ ಬಂತಪ್ಪ ನಮ್ಗೆ. ಎಲ್ಲರೂ ಅಗಲಿರೋದು. ದೂರ ಐತೆ ಇವೇನು ಎಮ್ಮೆ ಹಾಲು ಸಿಗ್ತಾವೇನು ರೀ? ಎಮ್ಮೆ ಹಾಲು ಫ್ರೆಶ್ ಇರ್ತಾವೇನು ರೀ? ಮುಂಜಾನೆ ಎಷ್ಟು ಗಂಟೆಗೆ ಬಟ್ಟೆ? ಮುಂಜಾನೆ ಎಷ್ಟಕ್ಕೆ ಸಿಗ್ತಾವೆ ರೀ? 8ರಿಂದ ಸಂಜೆ 8 ಮಟ. ಯಾವಾಗ ಬಂದ್ರು ಇರ್ತಾವೇನು ರೀ ಸರ್? ಯಾವಾಗ ಬಂದರೂ ಇರ್ತಾವೆ ರೀ? ಹಾಂ, ಮತ್ತು ಸಂಜೆ ಮುಂದೆ ರೀ? ಸಂಜೆ ಮುಂದೆ ಹಾಂ. ಹೆಂಗೆ ಲೀಟ್ರಿ ಸರ ಎಮ್ಮೆ ಹಾಲು ರೀ? ಈಗ ತೊಗೊಂಡಿನಿ ಯಾರು, ನಾಳೆ ತೊಗೋತೀನಿ ರೀ. ನಾವು ಒಟ್ಟು ಏನು ರೀ ತುಪ್ಪ ಪಪ್ಪ ಮಾಡೋಣ ಎಮ್ಮೆ. ಹಾಂ ಬಾದೂರಿ ಭಾಳ ಮನ್ಸಿಗೆ ಕೆಟ್ಟಾಗೈತೆ ರೀ. ಇದು ತಿರ್ದಾಳ ಊರು ನೋಡ್ರಿ. ಇದು ಇಲ್ಲೇ ಮಾರ್ಕೆಟ್ ಐತೆ ಅಂತ ನೋಡಕ್ಕೆ ಬಂದೀನಿ ನಾನು ತಂಪತ್ನಾಗ. ಒಮ್ಮೊಮ್ಮೆ ಪರಿಸ್ಥಿತಿಗಳು ಕೈ ಮೀರ್ತಾವೆ ರೀ. ನಮಗೆ ಯಾವ ಸ್ಥಿತಿ ಬೇಡ ಅಂದ್ರೂ ಸಹಿತ ತಾವೇ ಬರ್ತಾವೆ. ಇದು ಬೇಡ ಅಂದರೆ ಬಿಡಲ್ಲ ಜೀವನದೊಳಗೆ. ನಮ್ಮ ಜೀವನದೊಳಗೂ ಹಾಗಾಗೈತಿ. ಈ ಥರ ಆಗುತ್ತಂತ ನಾವು ಬಯಸಿದ್ದಿಲ್ಲ. ಅಕ್ಕ ಇನ್ನೂ ಮಾರ್ಕೆಟ್ ದೂರ ಐತೇನು ರೀ? ಮಾರ್ಕೆಟ್ ಇನ್ನೂ ದೂರ ಐತಿ? ಸಂತಿ ಮಾರ್ಕೆಟ್, ತರಕಾರಿ ಮಾರ್ಕೆಟ್ ಭಾಳ ದೂರ ಐತೆನಾ?
ಓ ನಾಳೆ ಬಂದುಬಿಡ್ತೀನಿ ಸರ್ ಹಂಗಾರೆ. ಇಲ್ಲ ಇಲ್ಲೇ ಹೋಗ್ರಿ ಅಂದ್ರ ನಾವು ಹೊಸ್ದಾಗಿ ಬಂದೀವಿ ರೀ, ಬಾಡಿಗೆ ಬಂದೀವಿ. ಅದ ಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಬೇಕಾಗಿದ್ವಾ ಒಂದಿಷ್ಟು. ಇನ್ನೂ 1 ಕಿಲೋಮೀಟ್ರನ ಆಯ್ತು. ಅದ ತಂಪಟ್ನಾಗೈತೆ ಅಂತ ಬಂದೀನಿ, ಮಧ್ಯಾಹ್ನದಾಗ ತ್ರಾಸ ಆಕೈತೆ ರೀ. ದೇವ್ರಿ ತರಕಾರಿ ಮಾರ್ಕೆಟ್ ಇಲ್ಲೇ ಐತೇನು ರೀ? ಸಂತಿ ಮಾರ್ಕೆಟ್ ರೀ? ಹಾಂ, ಇನ್ನೂ ಭಾಳ ದೂರ ಹೋಗ್ಬೇಕಾರೆ? ದೇವ್ರೆ ನೋಡೇ ಬಿಡು ತಡಿ, ಅಷ್ಟು ಐತಿ. ಹಾಂ ಜೀವನದೊಳಗೆ ಅಬ್ಬಾ ದೇವ್ರೆ. ಗಿರಣಿ ಐತೆ ನೋಡಿ, ಗಿರಣಿ ಹಿಟ್ಟಿನ ಗಿರಣಿ. ಇಲ್ಲಿ ತರಕಾರಿ ಮಾರ್ಕೆಟ್, ಮುತ್ತೂಟ್ ಫೈನಾನ್ಸ್. ಎತ್ತರೊಳಗೂ ಇಂಟ್ರೆಸ್ಟ್, ನನಗೆ ಎತ್ತರದ್ರಾಗೂ ಇಂಟ್ರೆಸ್ಟ್ ಇಲ್ಲ, ಸುಮ್ಮನೆ ಹಾಗೆ ಬಾಯಿ ಮುಚ್ಕೊಂಡು. ಸರ್ ತರಕಾರಿ ಸಂತಿನ ದೂರ ಐತೇನು ರೀ? ತರಕಾರಿ ಮಾರ್ಕೆಟ್ ಇನ್ನೂ ಭಾಳ ದೂರ ಹೋಗ್ಬೇಕ್ರಿ? ಅಲ್ಲ ಇನ್ನೂ ಎಷ್ಟು ಕಿಲೋಮೀಟ್ರ್ ಐತ್ರಿ? ಒಂದು ಕಿಲೋಮೀಟ್ರ್ ಐತೇನು ರೀ ಇನ್ನ? ಇದು ತೇರ್ದಾಳನ್ನು ಊರು ನೋಡ್ರಿ ಇದು. ಸರ್ ಇದು ಯಾವ ಓಣಿ ರೀ? ಇದು ಯಾವ ಓಣಿ? ಹಾಂ ರೀ, ಗುಮ್ಮಟ ಗಲ್ಲಿ. ಮುಸ್ಲಿಮ್ಸ್ ಏರೇ ಏನ್ರಿ ಇದು? ಲಿಂಗಾಯತು ಗುಮ್ಮಟ ಗಲ್ಲಿ ಅಂತ ನೋಡ್ರಿ ಇದು. ಮರ ಇಲ್ಲ ಇಲ್ಲದ. ಇದು ಗುಮ್ಮಟ ಗಲ್ಲಿನ ಏನ್ರಿ ಅಣ್ಣಾರ? ಗುಮ್ಮಟ ಗಲ್ಲಿ ಇದ್ರಿ ಮಾರ್ಕೆಟ್ಗೆ ಹೋಗೋ ದಾರಿ ಅಲ್ಲಿ. ಇದು ಗುಮ್ಮಟ ಗಲ್ಲಿನ? ಇದು ಗುಮ್ಮಟ ಗಲ್ಲಿನ. ಯಾವ್ರಿ? ನಾವು ಬಾಗಲಕೋಟಿಂದ ಬಂದೀವಿ ಹೇಳ್ರಿಪ್ಪ, ಅದಕ್ಕೆ ತರಕಾರಿ ಬೇಕಾಗಿತ್ತಾ? ಮನ್ಯಾಗ ಕುಂದ್ರದಾಗವಲ್ದು, ಒಂಥರ ಎಲ್ಲರನ್ನು ಬಿಟ್ಟು ಬಂದೀವಲ್ಲ, ಒಂಥರ ತ್ರಾಸ ಆಗೋದ್ಬಿಟ್ಟೈತಿ. ಬಾಡಿಗೆ ಬಂದೀವಿ ಬರ್ರಿ ಇವತ್ತು, ಹೀಗಾಗಿ ಹೊಟ್ಟೆಗೆ ಸಂಕಟ ಆಗ್ತದ್ರಿ. ಮನ್ಯಾಗ ಎಲ್ಲರೂ ನೆನಪಾರಿ, ಮನ್ಯಾನ ಮಂದಿ ನೆನಪಾಗಿ ಇಲ್ರಿ, ಮನೆ ಕಿತ್ಕೊಂಡ್ಬಂದೀವ್ಯಾ ಎಲ್ಲರನ್ನು ಬಿಟ್ಟು, ಥರ ಹೊಟ್ಟೆಗೆ ಸಂಕಟ ಆಗ್ತೈತಿ. ಅಂದ್ರೆ ಎಲ್ಲರನ್ನೂ ಬಿಟ್ಟು ಇವ್ರಿಗೆ ಹೇಳ್ರಿ. ಹ್ಞೂ, ಎಂದು ಜೀವನದಾಗ ಬಿಟ್ಟಿಲ್ರಿ ನಾವು, ಫಸ್ಟ್ ಟೈಮ್. ಹ್ಞೂ ನೋಡ್ರಿ, ಹ್ಞೂ ಇನ್ನೂ 100 ಸಲ ಏನ್ರಿ ಮಾತು. ಹೌದಲ್ಲ ಹೌದಲ್ಲ? ಹಾಂ, ಈಗ ನೋಡ್ರಿ ಇವತ್ತು ಸ್ವಲ್ಪ ನನ್ನ ಜೋಡಿಗೆ ಒಬ್ರು ಬರ್ರಿ ಅಂತಂದ್ರೆ 3 ಮಂದಿ ಕರೆದ್ರೆ ಒಬ್ರು ಬರ್ಲಿ ನೋಡ್ರಿ. ನಮಸ್ಕಾರ ರೀ. ಸ್ವತಃ ನಾವು ದುಡ್ಡು ನಾವು ತಿಂದಾಗ ನಾವು ಮಾಡ್ಕೊಂಡ್ರಿ. ಕರೆಕ್ಟ್ ಇಲ್ಲ ಅದನ್ರಿ. ಖಾರ ಕುಟ್ಟು ಕೊಡ್ತಾರಂತಿಲ್ಲಿ. ಅಪ್ಪಿ ಏನ ಮಾರ್ಕೆಟ್ ದೂರ ಐತಿ? ತರಕಾರಿ ಮಾರ್ಕೆಟ್ ಎಲ್ಲೈತಿ? ದೂರ ಐತೇನ? ಇನ್ನ ಭಾಳ ದೂರ ಐತಿ? ಹೌದಾ?
ಹ್ಞೂಪ್ಪ ಹಬ್ಬ ದೇವ್ರೆ ಎಷ್ಟು ದೂರ ಬಂದಿವಪ್ಪ ನಾವು. ಮರ ನೋಡ ಆಲದ ಮರ ಹೆಂಗೈತಿ. ಬೆಲ್ಲ ಆಯ್ತು ನೋಡಿ, ಬೆಲ್ಲ ಎಷ್ಟು ಇಟ್ಕೊಂತಾರಪ್ಪ ಇಲ್ಲಿ. ಕಾಕಾರ ಹೆಂಗ್ರಿ ಬೆಲ್ಲ? ಒಂದು ಇದಕ್ಕೆ ಎಷ್ಟು? ಹಾಂ, ಗಂಟೆಗೆ ಇಟ್ಕೊಂಡು ಕುಂತೀರಿ? ಗಂಟೆ ಅದು 50 ಅನ್ರಿ? ಅದು ಯಾಕೆ 50 ರೀ? ಒಂದು ಕೊಡ್ರಿ. ಫಸ್ಟ್ ಟೈಮ್ ಬೆಲ್ಲ ತೊಗೊಳ್ಳೋಣ, ಸಿಹಿ ಆಗಲಿ ನಮ್ಮ ಜೀವನ. ಈ ಊರಿಗೆ ಬಂದು ಒಂದೇ ವ್ಯಾಪಾರ ನಮ್ದು ಇದು. ಬಾಗಲಕೋಟೆ ಹೊಸ್ದಾಗಿ ಮನೆಗೆ ತೊಗೊಂಬಂದೀವಿ ಯಾರೇ ಫಸ್ಟ್ಗೆ ಬೆಲ್ಲ ತೊಗೊಂಡು ಬೆಲ್ಲದಂಗೆ ಆಗಲಿ ನಮ್ಮ ಜೀವನ. ನಿಮ್ಮ ಕೈಗೂ ಇಲ್ಲೇ ಅಲ್ಲಿ ದೊಡ್ಡ ಮನೆಯವ್ರ ಮ್ಯಾಗ ಬಾಡಿಗೆ ಇದೀವಿ ರೀ. ಅದಕ್ಕೆ ಹಾಂ, ಇಲ್ಲೇ ದಾರಿಗೆ ಐತಲ್ಲ, ಅದಕ್ಕೆ ಸ್ವಲ್ಪ ಮೆಣಸಿನ್ಕಾಯಿ ಉಳ್ಳಾಗಡ್ಡಿ ತೊಗೊಂಬರಕ್ಕೆ ಬಂದಿದ್ಯಾ? ಇಲ್ಲಿ ನಾವು ಟೀಚರ್ ಅದೀವಿ ರೀ, ವರ್ಗ ಆಗೈತಿ. ದಾಸರಟ್ಟಿ. ಹ್ಞೂ, ಚಲೋ ಐತಾರಪ್ಪ. ನೋಡ್ರಿ, ನಿಮ್ಮ ಊರಿಗೆ ಬಂದೀವಿ ನಾವು. ನಮ್ಗೆ ಇದು ಮಾಡಿರಿ ನೀವು. ಎಲ್ಲ ಮಂದಿ ಮಕ್ಕಳು ಬಿಟ್ಟು ಬಂದೀವಿ. ಅದಕ್ಕೆ ನೋಡಿ ಮನ್ಯಾಗ. ಹಾಂ, ಹೌದು ಹೌದು. ಹ್ಞೂ, ಎಷ್ಟು ಬೆಲ್ಲ ಮರ ಆತಾರಲ್ಲಿ ಊರಾಗ ಯಾಕ್ರಿ? ಹೌದನ? ಯಾವ ಸಂತಿ? ರವಿವಾರ 40 ಹಾಂ, ಗುರುವಾರ 2 ಸಂತಿ. ಹಾಂ ಹಾಂ ಹಾಂ, ಅದಕ್ಕೆ ಎಲ್ಲ ಆಯ್ತಾಯ್ತು. ಹ್ಞೂ ರೀ, ಉಳ್ಳಾಗಡ್ಡಿ ಊರಿನ ಸಂತೆ ಅಂತ ಅದು ಇವತ್ತು. चाचा ये थैली देवे का दो एक. ಸೌತೆಕಾಯಿ ಹೆಂಗ್ರಿ ಹೂ ಕೊಡ್ರಿ. ಮೆಣಸಿನ್ಕಾಯಿ ಒಂದು ಅರ್ಧ ಕಿಲೋ, ಒಂದು ಎಲ್ಲ ಒಂದೊಂದು ಕೊಡ್ರಿ. ಅರ್ಧ ಕಿಲೋ ಸೌತೆಕಾಯಿ. ಮೆಣಸಿನ್ಕಾಯಿ ಖಾರ ಅದ ಏನ್ರಿ ಕೊಡ್ರಿ. ಬಿಸ್ಮಿಲ್ಲ. ಒಂದು ಪುಟ್ಟಿ ಬದ್ನಿಕಾಯಿ ಕೊಡ್ರಿ. ಮೆಣಸಿನ್ಕಾಯಿ ಕೊಡ್ರಿ ಅರ್ಧ ಕಿಲೋ. ಒಂದು ಕ್ಯಾಬೇಜ್ ಕೊಡ್ರಿ. ಹಾಂ, ಅರ್ಧ ಕಿಲೋ. ಖಾರ ಅದಾವ?
ತೊಂಬರಿಲ್ಲೊಂದು ಮೆಣಸಿನ್ಕಾಯಿ ನೋಡೋಣ. ಅಯ್ಯೋ ಅತ್ತ ತುದಿ ಕೊಡ್ರಿಲೆ, ತುದಿ ಕೊಡ್ರಿ ಅಪ್ಪ, ಇದು ಭಾಳ ಖಾರ ಇರ್ತೈತಿ. ಚಲೋ ಅದ ಚಲೋ ಅದ. ಅರ್ಧ ಕಿಲೋ ಕೊಡ್ರಿ. ತೋಟದಲ್ಲಿ ನೋಡ್ರಿ, ನಿಮ್ಮ ತೋಟದಾಗ ನೋಡ್ರಿ ಸೂಪರ್. ನೀವ ಮಾಲಕ್ರು ಅಂದಂಗೆ ಆತು, ಹೊಲದ ಮಾಲಕ್ರು. ಮಾಲೆಲ್ಲ ನಿಮ್ದು ಏನ್ರಿ ಇದು? ನಿಮ್ಮ ಹೊಲ್ದ ಅಂದ ರೀ ಯಪ್ಪ. ಅದೇ ರೀ ಆಳು ಹಚ್ಚಿಸಿ ಹೊಳ್ಳಿ ಮಾರಾಕ್ ಕುಂದಿರ್ಬೇಕಾ? ಮಾರ್ಲಿಕ್ಕೆ ಲುಕ್ಷನ್ ಆಕೈತಿ. ಸುಬಾನಲ್ಲ ಮಾಷಲ್ಲ. ಸೌತಿಕಾಯಿ ಒಂದು ಅರ್ಧ ಕಿಲೋ ಕೊಡಿ. ಬಿಸ್ಮಿಲ್ಲ. ಒಂದು ಕ್ಯಾಬೇಜ್ ಕೊಡ್ರಿ. ಸಣ್ಣದು ಕೊಡ್ರಿ 10 ರೂಪಾಯಿದು. ಸಣ್ಣದು ಕೊಡ್ರಿ 10 ರೂಪಾಯಿದು. ಖರದ ಹಾಂ. ಬದ್ನಿಕಾಯಿ ಹಾಂ ಆಯ್ತಾ ರೀ. ಎಷ್ಟು ರೂಪಾಯಿ ಆಯ್ತು ನೋಡ್ರಿ. ಹಸಿ ಶೇಂಗಾ ಏನ್ರಿ ಅವು ಕೊಡ್ರಿ. ಒಂದು ಕಾಯಿ ಕೊಡ್ರಿ ನೋಡು. ಹೆಂಗೆ ರೀ? ಪಾವು ಕಿಲೋಕ್ಕೆ ಎಷ್ಟು ಬರ್ತಾವೆ? ಸೇರಿಲ್ಲ. ಕೊಡು ಪಾವು ಕೊಡು. ಟಮಾಟೆನ ಹೆಂಗಂದ್ರಿ? ಜವಾರಿ ಟಮಾಟೆನಿಲ್ಲ? ಪಾವು ಕಿಲೋ ಕೊಡ್ರಿ. ಅವು ಇವು ಹೆಂಗೆ ಟಮಾಟೆನ? ಅರ್ಧ ಕಿಲೋ 30 ಕಿಲೋ ಇವ. ಅರ್ಧ ಕಿಲೋ ಕೊಡ್ರಿ. ಜವಾರಿ ಟಮಾಟೆನ ಸಿಗಲ್ಲೇನ್ರಿ ಇಲ್ಲಿ? ಯಾವ ರೀ ಹೆಸರು ಏನ್ರಿ ಹೋದ್ರು? ಹಾಂ ಮಾಯ್ಕೋ. ಫಸ್ಟ್ ಟೈಮ್ ನೋಡತ್ತೀನಿ ರೀ ಇಂಥ ಟಮಾಟೆನ ನಾನು. ಗೊತ್ತಿಲ್ಲ, ಅದೆಲ್ಲ ಸಂತಿ ಮಾಡಿಬಿಟ್ಟೆ. ಏಪಿ ಏಪಿ ಇಲ್ಲಿ ಸ್ವಲ್ಪ ಅಂಬೇಡ್ಕರ್ ಸರ್ಕಲ್ ಈಗ ಬಿಡ, ಪುಣ್ಯ ಬರ್ತಾ. ನಾನು ಗೊತ್ತಾಗಲಾರ್ದ ಸಂತಿ ಮಾಡಿಬಿಟ್ನೆಪ್ಪ, ಆಟೋ ಸಿಗ್ತಾವ ಅಂಥೇಳಿ. ಪುಣ್ಯ ಬರ್ತೇಪ್ಪ. ನಿನಗೆ 50 ರೂಪಾಯಿ ಕೊಡ್ತೀನಿ ಆಟೋದವ್ರ ಬದಲಿ. ಅವ್ರು ಕೊಡೋ ಬದಲಿ ನಿಮ್ಗೆ ಕೊಡ್ತೀನಿ. ಅಲ್ಲಿ ಅಂಬೇಡ್ಕರ್ ಸರ್ಕಲ್ ಮುಂದೆ ದೊಡ್ಡ ಮನೆಯವ್ರ ಮನ್ಯಾಗ ಅದೀವಿ ನಾವು ಬಾಡಿಗೆ. ಈಗ ಹೊಸ್ದಾಗಿ ಬಂದೀವಿ, ಬಿಡಪ್ಪ ಸ್ವಲ್ಪ. ಇಲ್ಲಿ ಆಟೋ ಸಿಗ್ತಾವಂತ ಸಂತಿ ಮಾಡಿಬಿಟ್ಟಿದ್ದೀನಿ ನಾನು. ಬಿಡ್ತಾಪಿ? ಹಾಂ ಆಯ್ತಾಯಪ್ಪ. ನಿನಗೆ 50 ರೂಪಾಯಿ ಕೊಡ್ತೀನಿ ತಗೋಯಪ್ಪ ನಾನು. ಸಂತಿಗೆ ಹೋಗ್ಬಂದೀನಿ ರೀ ನಾನು. ಎಲ್ಲ ಸಂತಿ ತೊಗೊಂಬಂದೆ, ತರಕಾರಿ ತೊಗೊಂಬಂದೆ, ಎಲ್ಲ ತೊಗೊಂಬಂದೆ. ಆದರೆ ಮನೆಯೊಳಗೆ ಅಡುಗೆ ಮಾಡೋಕೆ ನೀರು ಇಲ್ಲಾರ್ದಂಗೆ ಆಗೈತಿ. ಹಿಂಗಾಗಿ ಹಂಗನ್ನೋಗಿದ್ರು ನನಗೆ ಬೇಸರನೂ ಆಗೈತಿ ಈಗ ಅಡುಗೆ ಮಾಡೋಕೆ. ಹಿಂಗಾಗಿ ಇವತ್ತು ನಾನು ಏನು ಮಾಡತ್ತೀನಿ ರೀ, ಹಾಲು ಉಗ್ಸಿದ್ದೀನಿ ರೀ. ಹಾಗೆ ಸ್ವಲ್ಪ ಬಿಸ್ಕಿಟು ಬ್ರೆಡ್ ತಿಂದು ಇಷ್ಟು ನಾವೊಂದು ಬಾಟ್ಲಿ ನೀರು ಐತಿ. ಪಾಪಬ್ಬ ಇಷ್ಟು ಮಕ್ಕಳು ಈಗ ನಮಾಜ್ ಮಾಡಿ ಇವತ್ತಿನ ರಾತ್ರಿ ಹೆಂಗೆ ಆಕೈತಿ ನೋಡೋಣ.